ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ, ನೀವೀಗಾಗಲೇ ತಮ್ಲೈನ್ ನೋಡಿರ್ತೀರ ಇವತ್ತು ಯಾವುದು ರಿಲೇಟೆಡ್ ವಿಡಿಯೋ ಅಂತ. ನಾನಿವತ್ತು ವಿಸಿಟ್ ಮಾಡ್ತಾ ಇರೋದು G2 ಪ್ರಾಡಕ್ಟ್ಸ್ಗೆ. ಈ ಶಾಪ್ ಬಂದುಬಿಟ್ಟು ಬೆಂಗಳೂರಲ್ಲಿನ ದೊಡ್ಡಪೇಟೆ ಹತ್ರ ಇರೋ ನಗರದ ಪೇಟೆಯಲ್ಲಿದೆ. ಹಾಗೆ ಈ ಶಾಪಲ್ಲಿ ಆ್ಯಕ್ಷನ್ ಕ್ಯಾಮ್ರಾಸು ಮತ್ತು ಅದಕ್ಕೆ ಬೇಕಾಗಿರೋ ಎಲ್ಲ ಆಕ್ಸೆಸರೀಸ್ಗಳು ಅವೈಲೇಬಲ್ ಇರುತ್ತೆ. ಆ್ಯಕ್ಷನ್ ಕ್ಯಾಮ್ರಾಸ್ ಅಂತಂದರೆ ಇನ್ಸ್ಟಾ 360 ಆಗಿರ್ಬೋದು, ಅದರಲ್ಲಿ ಬರೋ ಎಲ್ಲ ಸೀರೀಸ್ಗಳಾಗಿರ್ಬೋದು, ಹಾಗೆ ಗೋಪ್ರೋ ಆಗಿರ್ಬೋದು, ಅದರಿಂದ ಎಲ್ಲ ಸೀರೀಸ್ಗಳಾಗಿರ್ಬೋದು, ಈ DJI ಕ್ಯಾಮ್ರಾಸ್ ಆಗಿರ್ಬೋದು, ಅದರಿಂದ ಎಲ್ಲ ಸೀರೀಸ್ಗಳು, ಹಾಗೆ ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ಗಳು, ಟ್ರೈಪ್ಯಾಡ್ ಆಗಲಿ ಇನ್ನೊಂದಾಗಲಿ ಎಲ್ಲ ಆಕ್ಸೆಸರೀಸ್ಗಳು ಇಲ್ಲಿ ಸಿಗುತ್ತೆ. ಹೊಸದಾಗಿ ಮೋಟೋ ವ್ಲಾಗ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಂದ್ಕೊಂಡಿರೋರಿಗೆ ಈ ಶಾಪಿಗೆ ವಿಸಿಟ್ ಮಾಡೋದ್ರಿಂದ ಇವ್ರ ಕಡೆಯಿಂದನೇ ಗೈಡೆನ್ಸ್ ಸಿಗುತ್ತೆ. ಯಾವ ಥರ ಸೆಟಪ್ ಮಾಡ್ಕೊಬೇಕು, ಆ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ ಬೇಕು ಅಂತ. ಹಾಗೆ ನನಗೆ ಈ ಶಾಪ್ ಏನಕ್ಕೆ ಬೆಸ್ಟ್ ಅನ್ನಿಸ್ತು ಅನ್ನೋದಾದರೆ, ಈ ಶಾಪಲ್ಲಿ ಆನ್ಲೈನಲ್ಲಿ ಸಿಗೋ ಆ್ಯಕ್ಷನ್ ಕ್ಯಾಮ್ರಾಸ್ಗಿಂತ ಕಡಿಮೆ ಪ್ರೈಸಲ್ಲಿ ಇವರು ಆ್ಯಕ್ಷನ್ ಕ್ಯಾಮ್ರಾಸ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಅದೇ ಥರ ಅದಕ್ಕೆ ಸರ್ವಿಸನ್ನು, ನಾವು ತಗೊಂಡಿರೋ ಪ್ರಾಡಕ್ಟ್ಸ್ಗೆ ಸರ್ವಿಸನ್ನು ಇವರೇ ಕೊಡ್ತಾರೆ. ಸಪೋಸ್ ಇವಾಗ ಅಮೆಝಾನ್ ಅಥವಾ ಯಾವುದಾದ್ರೂ ಆನ್ಲೈನಲ್ಲಿ ನಾವೊಂದು ಪ್ರಾಡಕ್ಟ್ ತೊಗೊಳ್ತೀವಿ, ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ತೀವಿ ಅಂದ್ಕೊಳ್ಳಿ. ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ದಾದಮೇಲೆ ಆ ಕ್ಯಾಮ್ರಾದಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ, ಅದು ವಾರಂಟಿ ಇದ್ದರೆ ನಾವು ಕ್ಲೈಮ್ ಮಾಡೋದಕ್ಕೆ ಟಿಕೆಟ್ ರೈಸ್ ಮಾಡೋದು, ಸರ್ವಿಸ್ ರೈಸ್ ಮಾಡೋದು, ರಿಕ್ವೆಸ್ಟ್ ರೈಸ್ ಮಾಡೋದು ಸ್ವಲ್ಪ ಪ್ರೋಸೆಸ್ ಇರುತ್ತೆ. ಬಟ್ ಇವ್ರ ಹತ್ರ ನಾವು ಆ ಪ್ರಾಡಕ್ಟ್ಸ್ನ ತಗೊಳ್ಳೋದ್ರಿಂದ ಫಿಸಿಕಲಾಗಿ ಪ್ರಾಡಕ್ಟ್ಸ್ನ ನಾವು ಬೈ ಮಾಡಿರ್ತೀವಿ. ಸೊ ಅದೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ಡೈರೆಕ್ಟಾಗಿ ಇವ್ರಿಗೇ ತೊಗೊಂಬಂದು ನಾವು ಕೊಡ್ಬೋದು ಸರಿ ಮಾಡೋದಕ್ಕೆ. ಆ ವಾರಂಟಿ ಇದ್ದರೆ ವಾರಂಟಿ ಕ್ಲೈಮ್ ಆಗುತ್ತೆ, ಅಥವಾ ಏನಾದರೂ ವಾರಂಟಿ ಮುಗ್ದಿದ್ರೆ ಸ್ವಲ್ಪ ಅದಕ್ಕೆ ಆದ ಒಂದು ಫೀಸಸ್ ಇರುತ್ತೆ, ಅದನ್ನು ತೊಗೊಂಡ್ಬಿಟ್ಟು ಇವರೇ ಸರಿ ಮಾಡಿ ಕೊಡ್ತಾರೆ. ಹಾಗಾಗಿ ಆನ್ಲೈನಲ್ಲಿ ತಗೊಳ್ಳೋದಕ್ಕಿಂತ ಇವ್ರ ಹತ್ರ ತಗೊಳ್ಳೋದು ಬೆಟರ್ ಅನ್ನಿಸ್ತು ನನಗೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಡಿಸ್ಪ್ಲೇ ಇಟ್ಟಿರೋ ಎಲ್ಲ ಪ್ರಾಡಕ್ಟ್ಸ್ಗಳ್ನೂ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈ ಶಾಪ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಶಾಪ್ ಬಂದ್ಬಿಟ್ಟು ಈ ಆ್ಯಕ್ಷನ್ ಕ್ಯಾಮ್ರಾಸ್ಗೆ ಹಾಗೆ ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ಗಳಿಗೆಲ್ಲ ನೋಡೋದಾದರೆ ಇದು ಒನ್ ಸ್ಟಾಪ್ ಶಾಪ್ ಥರ. ಇಲ್ಲಿ ಎಲ್ಲ ಥರದ ಕ್ಯಾಮ್ರಾಸು ಮತ್ತು ಆಕ್ಸೆಸರೀಸ್ಗಳು ಒಂದೇ ಪ್ಲೇಸಲ್ಲಿ ಸಿಕ್ಬಿಡುತ್ತೆ. ಈ ಶಾಪ್ ಓನರ್ ಬಂದ್ಬಿಟ್ಟು ಗೋಪಾಲ್ ಅಂತ. ಅವರನ್ನು ಮಾತಾಡ್ಸ್ಕೊತ ತಿಳ್ಕೊಳ್ಳೋಣ ಈ ಶಾಪಲ್ಲಿ ಏನೇನು ಅವೈಲಬಿಲಿಟಿ ಇದೆ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಗೋಪಾಲ್ G2 ಪ್ರಾಡಕ್ಟ್ಸ್ ಅಂತ. ಸೊ ಬೆಂಗಳೂರಲ್ಲಿ ನಮ್ಮ ಸ್ಟೋರ್ ಇದೆ G2 ಪ್ರಾಡಕ್ಟ್ಸ್ ಅಂತ. ನಮ್ಮ ಹತ್ರ ಹೀರೋ 10 ಇದೆ, 11 ಇದೆ, 12 ಇದೆ, 13 ಇದೆ. ಸೊ ನಮ್ಮ ಹತ್ರ ಗೋಪ್ರೋ ನಿಮ್ಗೆ ಎಲ್ಲ ಮಾಡೆಲ್ ಸಿಗುತ್ತೆ. ಸೊ ಗೋಪ್ರೋನಲ್ಲಿ ನಿಮ್ಗೆ ಬೇಕಂದರೆ ಸೆಕೆಂಡ್ಸು ಸಿಗುತ್ತೆ, ಬಟ್ ಸೆಕೆಂಡ್ಸ್ ಇವಾಗ ಫಾಸ್ಟ್ ಒಂದು 6 ತಿಂಗಳು ಸ್ವಲ್ಪ ಕಡಿಮೆ ಆಗಿದೆ. ಸೊ ಹೊಸದೆಲ್ಲ ಪ್ರೈಸ್ ಕಡಿಮೆ ಆಗಿದೆ. ಸೊ ನಿಮಗೆ 10, 11, 12, 13 ಸಿಗುತ್ತೆ. ಮತ್ತು ನಮ್ಮ ಹತ್ರ ಇನ್ಸ್ಟಾ 360 ಎಲ್ಲ ಮಾಡೆಲ್ಸ್ ಇದೆ. ಸೊ ನಮ್ಮ ಹತ್ರ X4 ಇದೆ, X5 ಇದೆ, ನಮ್ಮ ಹತ್ರ 1RS ಇದೆ, 1RK ಇದೆ, ಮತ್ತು ನಿಮಗೆ DJI Osmo Action 5 Pro ಕೂಡ ಇದೆ. ಮತ್ತು ನಮ್ಮ ಹತ್ರ ವೈರ್ಲೆಸ್ ಮೈಕ್ ಕೂಡ ನಿಮಗೆ ಹೋಲಿ ಲ್ಯಾಂಡ್ ಲಾಕ್ M2 ಇದೆ, ಲಾಕ್ M2S ಇದೆ, ಮತ್ತು ಮೈಕ್ ಮಿನಿ ಇದೆ. ಮತ್ತು ನಮ್ಮ ಹತ್ರ ಗಿಂಬಲ್ಸ್ ಕೂಡ ಎಲ್ಲ ಸಿಗುತ್ತೆ, ಡಿಜಿಟಲ್ ಗಿಂಬಲ್ ಇದೆ, ಮತ್ತು DJI ಗಿಂಬಲ್ಸ್ ಎಲ್ಲ ಸಿಗುತ್ತೆ. ನಮ್ಮ ಹತ್ರ ಬೇರೆ ಬೇರೆ ಥರ ಬೈಕ್ ಮೌಂಟ್ಸ್ ಇದೆ. ಸೊ ಬೈಕ್ ಮೌಂಟ್ಸಲ್ಲಿ ಇದು ಒಂದು ಸಿಂಗಲ್ ಕ್ಲಾ ಬೈಕ್ ಮೌಂಟ್ ಇದೆ, ಇದರಲ್ಲಿ ಡಬಲ್ ಕ್ಲಾ ಬೈಕ್ ಮೌಂಟ್ ಕೂಡ ಇದೆ. ಇದರಲ್ಲಿ ನಮ್ಮ ಹತ್ರ 4-5 ವೆರೈಟಿ ಇದೆ. ಮತ್ತು ನಮ್ಮ ಹತ್ರ ವಿಂಚಿಲ್ ಮೌಂಟ್ ಕೂಡ ಇದೆ. ಸೊ ಮತ್ತು ನಿಮಗೆ ಗೋಪ್ರೋಗೆ ಬ್ಯಾಗ್ ಏನಾದರೂ ಬೇಕಂದರೆ ಬ್ಯಾಗ್ಸ್ ಕೂಡ ಇದೆ, ಎಲ್ಲ ಇದೆ, ಆಲ್ ಇನ್ ಒನ್. ಸೊ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಸೊ ಬ್ಯಾಗ್ಸ್ ಎಲ್ಲ ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸ್ ಇದೆ. ಮತ್ತು ನಿಮ್ಗೆ ಏನಾದರೂ ಆಕ್ಸರೀಸ್ನಲ್ಲಿ ಬೇಕಂದ್ರೆ ಇದು ಬರೀ ಒಂದು ಡೆಮೋ ತೋರಿಸ್ತೀವಿ. LD ಫಿಲ್ಟರ್ಸ್ ಇದೆ ಎಲ್ಲ ಮಾಡೆಲ್ಸ್ದು. ನಮ್ಮ ಹತ್ರ ಅಲ್ಯೂಮಿನಿಯಂ ಕೇಸ್ ಇದೆ, ಮತ್ತು ಮೈಕ್ ಅಡಾಪ್ಟರು ಮತ್ತು ಮೈಕು ಎಲ್ಲ ಸಿಗುತ್ತೆ. ಮತ್ತು ನಮ್ಮ ಹತ್ರ ಈ ಥರ ಅಲ್ಯೂಮಿನಿಯಂ ಕೇಸ್ ಎಲ್ಲ ಮಾಡೆಲ್ ಸಿಗುತ್ತೆ. ಮತ್ತು ನಮ್ಮ ಹತ್ರ ಒಂದು ಹೊಸದು ಬೈಕ್ ಮೌಂಟ್ ಬಂದಿದೆ. ಸೊ ಇದು ಬಂದು ಕಿವಿಕ್ ಬೈಕ್ ಮೌಂಟ್ ಅಂತ. ಸೊ ಎನಿ ಸೂಪರ್ ಬೈಕರ್ಸ್ ಬ್ಯಾಕ್ ಸೈಡ್ ಮೌಂಟ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದು ಸಿಂಗಲಾಗಿ ನಾವು ಬೈಕ್ ಮೇಲೆ ಮೌಂಟ್ ಮಾಡ್ಬೋದು, ಮತ್ತು ಒಂದು ಸಪೋರ್ಟ್ ಕೊಡ್ಬೋದು. ಮತ್ತು ನಾನು ನಿಮ್ಮ ಬ್ರದರಿಗೆ ಒಂದು ಸ್ವಲ್ಪ ಡೆಮೋ ತೋರಿಸ್ತೀನಿ. ಸೊ ಇದರಲ್ಲಿ ಹೆಂಗೆ ಅಂದರೆ ತುಂಬ ಜನರಿಗೆ ಏನು ತೊಂದರೆ ಇರುತ್ತೆ, ವೈಬ್ರೇಷನ್ ಯೂಸ್ ಏನಾದರೂ ಆಯ್ತು ಅಂದರೆ ಸೊ ನಾವು ಇದನ್ನು ಟೈಟ್ ಮಾಡ್ಬೋದು. ಸೊ ಬ್ರದರ್ ಒಂದು ಸ್ವಲ್ಪ ಬೇಗ ಅನ್ಲಾಕ್ ಮಾಡಿ, ಇದೊಂದು ಸ್ವಲ್ಪ ಟ್ರೈ ಮಾಡಿ ಅನ್ಲಾಕ್ ಮಾಡೋಕ್ಕೆ. ಈ ಪಾರ್ಟ್ ಟ್ರೈ ಮಾಡಿ. ಆಗ್ತಾಯಿದೆಯಾ? ಸುಮ್ಮನೆ ಆಗ್ತಾಯಿಲ್ಲ. ಅದು ಆಗ್ತಾಯಿಲ್ಲ. ಸೊ ಏನಂದರೆ ವಾಪಸ್ ಕೀ ಹಾಕಿ ಇವಾಗ ಅನ್ಲಾಕ್ ಮಾಡಿ, ಇಲ್ಲ ಈ ಕಡೆ ಓಕೆ ಇವಾಗ ನೋಡಿ. ಸೊ ಇದು ಲಾಕ್ ಮಾಡ್ಬೋದು. ಸೊ ಈ ಥರ ನಮ್ಮ ಹತ್ರ ಕಿವಿದ್ದು ಬೈಕ್ ಮೌಂಟ್ ಇದೆ. ಇದು ಬ್ಯಾಕ್ ಸೈಡ್ ಹಾಕ್ಬೋದು,
ಇದು ಒಂದು ಸಪೋರ್ಟ್ ಕೊಡ್ಬೋದು. ಮತ್ತು ಸ್ಟಿಕ್ ಕೂಡ ತುಂಬ ಹೆವಿ ಇದೆ. ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಇದೆ, ಸೊ ಹೆವಿ ತೂಕ ಇದೆ. ಒಂದು ನಿಮಿಷ ಆಯಿತು. ಸೊ ಬೈಕ್ ಮೌಂಟ್ ಇದು ನಾವು ಬ್ಯಾಕ್ ಸೈಡ್ ಕೂಡ ಮೌಂಟ್ ಮಾಡ್ಬೋದು. ಸರ್ ಇದು ಬೈಕಿಂದ ಇದು ಇದು ಬೈಕ್. ಸೊ ಇನ್ಸ್ಟಾ 360 ಆಯಿತು, ಏನಾದರೂ ಮೌಂಟ್ ಮಾಡಬೇಕಂದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಇದಕ್ಕೆಲ್ಲ ಇದು ಸಿಗುತ್ತೆ ಸರ್ ನಿಮ್ಮದು ಅಂದರೆ ಬೈಕ್ ಮೌಂಟ್ ಎಕ್ವಿಪ್ಮೆಂಟ್ಸ್ ಎಲ್ಲ? ಬೈಕ್ ಮೌಂಟ್ ಅಂದರೆ ನಾವು ಬೈಕದ್ದು ಎಕ್ವಿಪ್ಮೆಂಟ್ಸ್ ಇಲ್ಲ, ಬಟ್ ನೀವು ಕ್ಯಾಮ್ರಾಗೆ ಬ್ಯಾಕ್ ಸೈಡ್ ಮೌಂಟ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ. ಓಕೆ, ನಿಮಗೆಲ್ಲ ಇಲ್ಲೇ ಸಿಗುತ್ತೆ. ಮತ್ತು ನಮ್ಮ ಹತ್ರ ಸ್ಟ್ಯಾಂಡ್ಸ್ ಇದೆ, ಟ್ರೈಪಾಡ್ಸ್ ಇದೆ. ಸೊ ಟ್ರೈಪಾಡ್ಸ್ ಎಲ್ಲ ಸಿಗುತ್ತೆ. ಓಕೆ. ಅಷ್ಟೇ. ಪರ್ಮನೆಂಟ್ ಇದ್ರೆ ಇದು ಓಕೆ ಈ ಥರ ಇದೆ. ಓಕೆ, ಇದು ರಿಮೋಟ್. ಇದು ರಿಮೂವಬಲ್. ಸರ್ ಒಂದೇ ಒಂದು ಸರಿ ತೋರಿಸ್ತೀರಾ ಅದನ್ನು? ಅದು ಸ್ಟ್ರೆಂತ್ ಬರುತ್ತಾ ಬ್ರದರ್ ಅದು? 100%. ಹಾಂ, ಮತ್ತೆ ಇದಾದರೆ ಯಾವ ಹೆಲ್ಮೆಟ್ ತಗೊಂಡ್ರು ಹಾಕೊಬೋದು. ಹಾಂ, ಇದೇನು ಪ್ರೈಸು ಇದೇನು ಪ್ರೈಸ್ ಬರುತ್ತೆ? ಪರ್ಮನೆಂಟ್ ಸೇಮ್ ಪ್ರೈಸ್ ಇದೆ. ಪ್ರೈಸ್ ಸೇಮ್? ಹಾಂ, ಈ ಥರ ಇರುತ್ತೆ. ಓಕೆ. ಈ ಶಾಪಿಂದ ಅಡ್ವಾಂಟೇಜ್ ಏನು ಅನ್ನೋದಾದರೆ, ಇವ್ರಿಗೆ ಈ ಶಾಪಲ್ಲಿ ಇರೋರಿಗೆ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ. ಸಪೋಸ್ ಇವಾಗ ಯಾರಾದರೂ ಹೊಸೊಬ್ರು ಮೋಟೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅನ್ನೋದಾದರೆ, ಅವ್ರಿಗೆ ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಬೇಕಾಗುತ್ತೆ ಅಂತ. ಹಾಗೆ ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ಇವರು ತಿಳ್ಕೊಂಡು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಇವರೇ ಸಜೆಸ್ಟ್ ಮಾಡ್ತಾರೆ. ಪ್ರೈಸ್ಗಳು ನೋಡೋದಾದ್ರೂ ತುಂಬ ಕಡಿಮೆ ಪ್ರೈಸಿಗೆ ಇವ್ರು ಕೊಡ್ತಾರೆ. ಆನ್ಲೈನಲ್ಲಿ ಸಿಗೋ ಪ್ರೈಸಿಗಿಂತನೂ ಕಡಿಮೆ ಪ್ರೈಸಿಗೆ ಇವ್ರು ಕೊಡ್ತಾರೆ. ಪ್ರಾಡಕ್ಟ್ಸ್ಗಳದ್ದು ಗ್ಯಾರಂಟಿ ಇರುತ್ತೆ. ಸರ್ವಿಸ್ ಬೇಕಿದ್ರೂ ಇವರೇ ಮಾಡಿಕೊಡ್ತಾರೆ. ಏನು ಪ್ರಾಬ್ಲಮ್ ಬಂದ್ರೂ ನಾವು ಈ ಶಾಪ್ ವಿಸಿಟ್ ಮಾಡೋದ್ರಿಂದ ಅದೆಲ್ಲ ಇವರೇ ರೆಕ್ಟಿಫೈ ಮಾಡಿಕೊಡ್ತಾರೆ. ನಾನು ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದೀನಿ, ಆ್ಯಕ್ಷನ್ ಕ್ಯಾಮ್ರಾಸು, ಹಾಗೆ ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹೊಸೊಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.